ಸ್ನೇಹಿತರೆ, ಎಂದಿಗೂ ಬಿಟ್ಟುಕೊಡದಿರುವುದು ಯಾವುದೇ ವ್ಯಕ್ತಿಯನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಶಕ್ತಿಯಾಗಿದೆ. ಈ ವಿಡಿಯೋದಲ್ಲಿ ನಾವು ಎಂದಿಗೂ ಬಿಟ್ಟುಕೊಡುವ ಶಕ್ತಿ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ಕಲಿಯುತ್ತೇವೆ ಮತ್ತು ಈ ಸದ್ಗುಣದ ಕೆಲವು ಪ್ರಸಿದ್ಧ ಉದಾಹರಣೆಗಳನ್ನು ಸಹ ನಾವು ನೋಡುತ್ತೇವೆ. ನಾವು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಭಿವೃದ್ಧಿಪಡಿಸಬಹುದು. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಯಶಸ್ವಿಯಾಗಲು ಬಯಸುತ್ತೀರಾ? ನಿಮ್ಮ ಸಂಬಂಧಗಳು ಅಥವಾ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಪರಿಶ್ರಮವು ನಿಮ್ಮಲ್ಲಿರುವ ಪ್ರಮುಖ ಸಾಧನಗಳಲ್ಲಿ ಒಂದಾಗಿದೆ. ಈ ವಿಡಿಯೋ ನೀವು ಮುಂದುವರಿಯಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಇಂದಿನ ಬೌದ್ಧ ಕಥೆಯ ಮೂಲಕ ಪರಿಶ್ರಮ ಎಂದರೇನು ಮತ್ತು ಅದು ನಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ತರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ಕೆಲವೊಮ್ಮೆ ಒಬ್ಬ ಮಹಾತ್ಮರ ಬಳಿಗೆ ಬಂದು, ನನ್ನ ಜೀವನದಲ್ಲಿ ನನಗೆ ತುಂಬಾ ಅತೃಪ್ತಿಯಿದೆ. ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಕುಟುಂಬವನ್ನು ಸಂತೋಷವಾಗಿಡಲು ನನಗೆ ಸಾಧ್ಯವಾಗುತ್ತಿಲ್ಲ. ನನಗಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನನ್ನ ಜೀವನವನ್ನು ತ್ಯಜಿಸಲು ನನಗೆ ಅನಿಸುತ್ತದೆ. ನೀವು ತುಂಬಾ ಧ್ಯಾನ ಮಾಡುತ್ತಿದ್ದೀರಿ. ನನ್ನ ಕೆಟ್ಟ ಸಮಯದಿಂದ ಹೊರಬರಲು ನೀವು ನನಗೆ ಒಂದು ಮಾರ್ಗವನ್ನು ಹೇಳುತ್ತೀರಾ? ದಿನಕ್ಕೆ 2 ಹೊತ್ತಿನ ಊಟದ ವ್ಯವಸ್ಥೆ ಮಾಡುವುದು ನನಗೆ ತುಂಬಾ ಕಷ್ಟಕರವಾಗಿದೆ. ದಯವಿಟ್ಟು ನಾನು ಅಂತಹ ಸಮಯದಲ್ಲಿ ಹೇಗೆ ಬದುಕಬೇಕು, ನನ್ನ ಕುಟುಂಬವನ್ನು ಹೇಗೆ ಸಂತೋಷಪಡಿಸಬೇಕು ಎಂದು ದಯವಿಟ್ಟು ನನಗೆ ತಿಳಿಸಿ. ನಾನು ತುಂಬಾ ವಿದ್ಯಾವಂತನಲ್ಲದ ಕಾರಣ ನಾನು ಸುಲಭವಾಗಿ ಬದುಕಬಲ್ಲೆ. ಬಹುಶಃ ಇದನ್ನು ಕೇಳಿದ ಮಹಾತ್ಮನು ಮುಗುಳ್ನಕ್ಕೂ ಹೇಳಿದನು, ನೀವು ನನ್ನ ಕೆಲಸವನ್ನು ಮಾಡುತ್ತೀರಿ ಮತ್ತು ಆ ಎತ್ತರದ ಬೆಟ್ಟದ ಮೇಲೆ ಒಂದು ದೇವಸ್ಥಾನವಿದೆ ಮತ್ತು ಅಲ್ಲಿ ಸಾವಿರಾರು ಇರುವೆಗಳು ವಾಸಿಸುತ್ತವೆ ಎಂದು. ನೀವು ಕೇಳಲು ತುಂಬಾ ವಿಚಿತ್ರವಾಗಿ ಕಾಣುತ್ತೀರಿ. ಆ ದೇವಾಲಯದ ಭೂಮಿಯಲ್ಲಿ ಅದು ಮಣ್ಣನ್ನು ಹಾಳುಮಾಡುತ್ತದೆ ಮತ್ತು ಅದರ ಮೇಲೆ ಯಾವುದೇ ಮರ ಅಥವಾ ಹುಲ್ಲು ಬೆಳೆಯುವುದಿಲ್ಲ. ಅದರ ನಂತರ ನಾನು ನಿಮಗೆ ಕೊಡುತ್ತೇನೆ ನಿಮ್ಮ ಪ್ರಶ್ನೆಗಳಿಗೆ. ನಾನು 7 ದಿನಗಳ ಕಾಲ ಹೋಗಿ ಆ ಇರುವೆ ಮನೆಯನ್ನು ಹಾಳುಮಾಡುತ್ತೇನೆ, ಆದರೆ ಅಲ್ಲಿಯೇ ಇರುವೆ ಸಾಯಬಾರದು. ಮರವನ್ನು ಮುರಿದು ಯುವಕನು ಅಲ್ಲಿಂದ ಹೊರಟು ಹೋದನು. ಬಹುಶಃ ಮಹಾತ್ಮ ಜೀ ಇದನ್ನು ಏಕೆ ಮಾಡುತ್ತಿದ್ದಾನೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವರು ಇರುವೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ, ಅವರ ಮನೆಗಳನ್ನು ಕೆಡವುತ್ತಾರೆ ಮತ್ತು ಅವುಗಳಿಗೆ ಹಾನಿ ಮಾಡುತ್ತಾರೆ. ಆದರೆ ಯಾವ ಮಹಾತ್ಮನೂ ಇದನ್ನು ಮಾಡುತ್ತಾನೆ? ಆದರೆ ಇನ್ನೂ ಆ ಮಹಾತ್ಮನ ಸಲಹೆಯನ್ನು ಅನುಸರಿಸಿ ಅವನು ತಲುಪಿದ ಮರುದಿನದಿಂದಲೇ ಬೆಟ್ಟಕ್ಕೆ ಹೋಗಲು ಪ್ರಾರಂಭಿಸುತ್ತಾನೆ. ಮೊದಲ ದಿನ ಬೆಟ್ಟದ ಮೇಲೆ ಅನೇಕ ಇರುವೆಗಳು ತಮ್ಮ ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತವಾಗಿವೆ ಮತ್ತು ಎಲ್ಲಾ ಇರುವೆಗಳು ಒಂದು ಸಾಲಿನಲ್ಲಿ ನಡೆಯುತ್ತಿದ್ದವು ಮತ್ತು ಧಾನ್ಯಗಳ ಸಣ್ಣ ಕಣಗಳನ್ನು ಎತ್ತಿಕೊಂಡು ಅವುಗಳನ್ನು ಸಂಗ್ರಹಿಸುತ್ತಿದ್ದವು. ಇದನ್ನು ನೋಡಿದ ಯುವಕನ ಹೃದಯವು ಮೊದಲು ದುರ್ಬಲವಾಯಿತು. ಅವಳು ತನ್ನ ಮನೆಯನ್ನು ಸಮೃದ್ಧಗೊಳಿಸಲು ಶ್ರಮಿಸುತ್ತಿದ್ದಾಳೆ ಮತ್ತು ನಾನು ಅವಳ ಮನೆಯನ್ನು ಹಾಳುಮಾಡಿದರೆ ಅವಳಿಗೆ ಎಷ್ಟು ದುಃಖವಾಗುತ್ತದೆ ಎಂದು ಅವನು ಭಾವಿಸಿದನು. ಆದರೆ ಅವನು ಆ ಮಹಾತ್ಮನ ಮಾತುಗಳನ್ನು ನೆನಪಿಸಿಕೊಂಡನು. ಸ್ವಲ್ಪ ಹೊತ್ತಿನಲ್ಲೇ ಇರುವೆಗಳ ನಡುವೆ ಗಲಾಟೆ ಶುರುವಾಯಿತು. ಇಲ್ಲಿಯವರೆಗೆ ಸರತಿ ಸಾಲಿನಲ್ಲಿ ನಡೆಯುತ್ತಿದ್ದವರು ಚೆಲ್ಲಾಪಿಲ್ಲಿಯಾಗಿ ಅಲ್ಲಿಂದ ಇಲ್ಲಿಗೆ ಓಡಲಾರಂಭಿಸಿದರು. ಇರುವೆಗಳೆಲ್ಲವೂ ಅಲ್ಲಿ ಇಲ್ಲಿ ಅಡಗಿಕೊಳ್ಳಲು ಓಡಿಹೋದವು. ಆ ಯುವಕನು ದುಃಖದಿಂದ ತನ್ನ ಮನೆಗೆ ಹಿಂದಿರುಗಿದನು. ಅವನು ರಾತ್ರಿಯಲ್ಲಿ ತನ್ನ ಹಾಸಿಗೆಯಲ್ಲಿ ಮಲಗಿದ್ದನು. ಈಗ ಆ ಇರುವೆಗಳ ಮನೆ ನಾಶವಾಗಿದೆ. ಈಗ ಅಲ್ಲಿಗೆ ಹಿಂದಿರುಗುವ ಉದ್ದೇಶವೇನು? ಮಹಾತ್ಮ ಜೀ ಇರುವೆಗಳ ಮನೆಯನ್ನು ನಾಶಮಾಡಲು ಕೇಳಿದ್ದರಿಂದ ಏನು ಪ್ರಯೋಜನ? ನಾನು ಅದನ್ನು ಮಾಡಿದ್ದೇನೆ, ಆದರೆ ನಂತರ ಏನಾದರೂ ಮಾಡಿದೆ. ಆಲೋಚಿಸಿ ಮರುದಿನ ಮತ್ತೆ ಹೋಗಬೇಕೆಂದು ನಿರ್ಧರಿಸಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಅದೇ ಬೆಟ್ಟಕ್ಕೆ ಹಿಂತಿರುಗುತ್ತಾನೆ. ಅವನು ಹಿಂದಿನ ದಿನ ಬೆಳಿಗ್ಗೆ ಆ ಮನೆಯನ್ನು ಧ್ವಂಸಗೊಳಿಸಿದ ಅದೇ ಸ್ಥಳವನ್ನು ತಲುಪುತ್ತಾನೆ. ಇದನ್ನು ನೋಡಿ ಆಘಾತಕ್ಕೊಳಗಾದ ಆ ಇರುವೆಗಳು ಮತ್ತೆ ಅದೇ ಸ್ಥಳದಲ್ಲಿ ತಮ್ಮ ಮನೆಯನ್ನು ಮಾಡಿಕೊಂಡಿವೆ ಮತ್ತು ಈಗ ಅವರು ಮತ್ತೆ ತಮ್ಮ ಮನೆಗೆ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದರು. ಈ ಇರುವೆಗಳು ಎಷ್ಟು ಮೂರ್ಖ ಎಂದು ಅವರು ಭಾವಿಸಿದರು. ನಿನ್ನೆಯಷ್ಟೇ ಅವರ ಮನೆ ಅದೇ ಸ್ಥಳದಲ್ಲಿ ನಾಶವಾಯಿತು ಮತ್ತು ಅವರು ತಮ್ಮ ಹೊಸ ಮನೆಯನ್ನು ಅದೇ ಸ್ಥಳದಲ್ಲಿ ನಿರ್ಮಿಸಿದರು ಮತ್ತು ಅದನ್ನು ಯೋಚಿಸಿ ಆ ವ್ಯಕ್ತಿ ನಗಲು ಪ್ರಾರಂಭಿಸಿದನು. ಆದರೆ ನಂತರ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡು ಅವನು ಮತ್ತೆ ಇರುವೆಗಳ ಮನೆಯನ್ನು ನಾಶಮಾಡಲು ನಿರ್ಧರಿಸಿದನು. ಆ ಇರುವೆಗಳ ನಡುವೆ ಗಲಾಟೆ ಮತ್ತು ಸ್ವಲ್ಪ ಸಮಯದ ನಂತರ ಆ ಇರುವೆಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಲ್ಲಿಗೆ ಓಡಲು ಪ್ರಾರಂಭಿಸಿದವು. ಸ್ವಲ್ಪ ಸಮಯದ ನಂತರ ಅವರ ಮನೆ ಮತ್ತೆ ನಾಶವಾಯಿತು ಮತ್ತು ಯುವಕನಿಗೆ ಸ್ವಲ್ಪ ತೃಪ್ತಿಯಾಯಿತು. ಈ ಬಾರಿ ನಾನು ಆ ಮನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದೇನೆ. ಈಗ ಆ ಇರುವೆಗಳು ಅಲ್ಲಿ ತಮ್ಮ ಮನೆಯನ್ನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅವರು ಆ ಮನೆಗೆ ಇರುವೆಗಳು ತಮ್ಮ ಮನೆಯನ್ನು ಮಾಡಬಾರದು ಎಂದು ತಣ್ಣೀರು ಸುರಿದರು. ತನ್ನ ಕರ್ತವ್ಯವನ್ನು ಮುಗಿಸಿದ ನಂತರ ಯುವಕ ಮತ್ತೆ ತನ್ನ ಮನೆಗೆ
ಹಿಂದಿರುಗಿದನು. ಮಲಗಿದ್ದಾಗ ಆ ವ್ಯಕ್ತಿ ಮತ್ತೆ ಯೋಚಿಸುತ್ತಿದ್ದನು, ಮಹಾತ್ಮನು ಈ ಕೆಲಸವನ್ನು ಮಾಡುತ್ತಿದ್ದಾನೆ. ಯಾರೊಬ್ಬರ ಮನೆಯನ್ನು ನಾಶಮಾಡುವುದು ಯಶಸ್ವಿಯಾಗಿದೆಯೇ? ಅದು ಮನುಷ್ಯನಿಗೆ ಸರಿಹೊಂದುತ್ತದೆ. ಆ ಮಹಾತ್ಮನು ಪರಿಪೂರ್ಣ ಮನುಷ್ಯನಾಗಿದ್ದರೆ ಅವನು ನನ್ನನ್ನು ಮರುಳು ಮಾಡುತ್ತಿದ್ದರೆ ಏನು? ಆದರೆ ಅವನು ಮೊದಲು ನನ್ನ ಕೆಲಸವನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ಧರಿಸಿದನು ಮತ್ತು ಆ ಮಹಾತ್ಮನು ನನ್ನನ್ನು ಏಕೆ ಹೀಗೆ ಮಾಡಿದ್ದಾನೆಂದು ನನಗೆ ತಿಳಿಯುತ್ತದೆ. ಮರುದಿನ ಬೆಳಿಗ್ಗೆ ಎದ್ದ ನಂತರ ಅವನು ಮತ್ತೆ ಅದೇ ಬೆಟ್ಟದ ಕಡೆಗೆ ಹೋಗುತ್ತಾನೆ. ಅವನು ಅವರ ಮನೆಯನ್ನು ನೋಡಿದನು. ಅದನ್ನು ಹಾಳು ಮಾಡಿ ಈಗ ಅಲ್ಲಿ ಮನೆಯಿಲ್ಲದನ್ನು ಕಂಡು ಸಂತೋಷಪಡುತ್ತಾನೆ. ಇರುವೆಗಳೆಲ್ಲ ಅಲ್ಲಿಂದ ಓಡಿ ಹೋಗಿದ್ದವು. ಈಗ ತಾನು ದಿನವೂ ಬರುವ ಉದ್ದೇಶವೇನು ಎಂದು ಯೋಚಿಸಿ, ಇರುವೆಗಳು ಮನೆಯನ್ನು ಬದಲಾಯಿಸಿವೆ ಎಂದು ಮಹಾತ್ಮ ಜಿ ನನ್ನನ್ನು ಕೇಳಿದರು. 7 ದಿನ ಬರುವುದು, ಇವತ್ತೇ 3ನೇ ದಿನ. ಈಗ ಉಳಿದ 4 ದಿನ ಬರುವುದು. ಏನು ಉದ್ದೇಶ ಎಂದು ಯೋಚಿಸಿ, ಇಲ್ಲಿಂದ ನೇರವಾಗಿ ಅದೇ ಮಹಾತ್ಮರ ಬಳಿಗೆ ಹೋಗುತ್ತೇನೆ ಎಂದು ನಿರ್ಧರಿಸಿದರು. ಈ ಸುದ್ದಿಯನ್ನೆಲ್ಲ ಅವರಿಗೆ ಹೇಳುವನು. ಅವನು ಹಿಂತಿರುಗಿ ಆ ಬೆಟ್ಟದಿಂದ ಆ ಮಹಾತ್ಮನ ಗುಡಿಯ ಕಡೆಗೆ ಹೋಗಲಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ಇರುವೆಗಳು ಮಾತ್ರ ನಿರ್ಮಿಸಿದ ಮತ್ತೊಂದು ಮನೆಯ ಮೇಲೆ ಬಿದ್ದವು. ಮತ್ತು ಈಗ ಆ ಇರುವೆಗಳು ತಮ್ಮ ಹಳೆಯ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೊಸ ಮನೆಯಲ್ಲಿ ನೆಲೆಸಿದ್ದವು. ಮತ್ತು ಯುವಕನು ಅದನ್ನು ನೋಡಿದಾಗ, ಬಹುಶಃ ಈ ಇರುವೆಗಳು ತನ್ನವು ಎಂದು ಮಹಾತ್ಮನಿಗೆ ತಿಳಿದಿದೆ ಎಂದು ಅವನು ಭಾವಿಸಿದನು. ಅವಳು ಇಲ್ಲಿಂದ ಮನೆಯನ್ನು ಬದಲಾಯಿಸಿ ಬೇರೆ ಸ್ಥಳದಲ್ಲಿ ಕಟ್ಟುತ್ತಾಳೆ. ಅದಕ್ಕಾಗಿಯೇ ಅವಳು ನನ್ನನ್ನು 7 ದಿನಗಳಿಂದ ಬರಲು ಹೇಳಿದ್ದಳು ಮತ್ತು ಅವನು ಅಲ್ಲಿಗೆ ಬಂದಾಗ ಅವಳ ಹೊಸ ಮನೆಯನ್ನು ಕೆಡವಲು ಅವನು ಅಲ್ಲಿಗೆ ತಲುಪುತ್ತಾನೆ. ಅದೇ ರೀತಿ ತಮ್ಮ ಕೆಲಸದಲ್ಲಿ ನಿರತಳಾಗಿದ್ದಳು ಮತ್ತು ಅವಳು ತನ್ನ ಮನೆಯಲ್ಲಿ ಆಹಾರವನ್ನು ಸಂಗ್ರಹಿಸುತ್ತಿದ್ದಳು. ಅಲ್ಲಿ ಧಾನ್ಯದ ಕಣಗಳು ಉಳಿದಿವೆ ಮತ್ತು ಇರುವೆಗಳು ಅಲ್ಲಿಂದ ಕಾಳುಗಳನ್ನು ಸಂಗ್ರಹಿಸುತ್ತಿದ್ದವು. ಅವರ ಹೊಸ ಮನೆ. ಈಗ ಮತ್ತೆ ಇಲ್ಲಿ ತರುಣನ ಮನಸ್ಸು ಸ್ವಲ್ಪ ಕ್ಷೀಣವಾಯಿತು, ಏಕೆಂದರೆ ಅವನೇ ಸಮಯದಿಂದ ಪ್ರಭಾವಿತನಾಗಿದ್ದನು. ಅದಕ್ಕಾಗಿಯೇ ಅವನ ಮನಸ್ಸಿನಲ್ಲಿ ಆ ಇರುವೆಗಳ ಬಗ್ಗೆ ಅನುಕಂಪವು ತುಂಬಿತ್ತು. ಅವರಿಗೆ ಸಹಾಯ ಮಾಡಲು ಬದಲಿಗೆ ಅವರು ಅವರಿಗೆ ಹಾನಿ ಮಾಡುತ್ತಿದ್ದರು. ಆದರೆ ಆ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಅವರು ಮತ್ತೊಮ್ಮೆ ಆ ಮನೆಯನ್ನು ಕೆಡವಲು ನಿರ್ಧರಿಸಿದರು. ಮತ್ತು ಈ ಬಾರಿ ಅವರು ಅದನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಯಾವುದೇ ಹಾನಿಯಾಗದಂತೆ ಮಾಡಿದರು. ಯಾವುದೇ ಇರುವೆಯು ಯಾವುದೇ ಹಾನಿಯನ್ನುಂಟು ಮಾಡಿದರೆ ಅವನು ಮನೆಗಳನ್ನು ನಾಶಮಾಡಲು ಪ್ರಾರಂಭಿಸಿದನು, ಏಕೆಂದರೆ ಮಹಾತ್ಮನು ಯಾವುದೇ ಇರುವೆಗೆ ಹಾನಿ ಮಾಡಬಾರದು ಎಂಬ ಷರತ್ತನ್ನು ಮೊದಲೇ ಹಾಕಿದ್ದನು. ಆದ್ದರಿಂದ ಅವನು ಆ ಮನೆಗಳನ್ನು ಬಹಳ ಎಚ್ಚರಿಕೆಯಿಂದ ನಾಶಪಡಿಸಬೇಕಾಗಿತ್ತು. ಆದರೆ ಅಂತಿಮವಾಗಿ ಅವನು ಆ ಮನೆಯನ್ನು ನಾಶಪಡಿಸಿದನು. ಈ ಬಾರಿ ಅವರು ಮೊದಲಿಗಿಂತ ಹೆಚ್ಚು ಅತೃಪ್ತರಾಗಿದ್ದರು, ಏಕೆಂದರೆ ಅವರು ತಮ್ಮ ಹೊಸ ಮನೆಯನ್ನು ಸಹ ಹಾಳುಮಾಡಿದರು. ಮತ್ತು ಈಗ ಅವನು ಆ ಇರುವೆಗಳನ್ನು ನೆಲೆಸಲು ಬಿಡುತ್ತಿಲ್ಲದೆವ್ವ ಅಥವಾ ರಾಕ್ಷಸನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು. ಆದರೆ ಇನ್ನೂ ಆ ಮಹಾತ್ಮನ ಮಾತುಗಳನ್ನು ಅನುಸರಿಸಿ ಅವನು ದುಃಖದ ಹೃದಯದಿಂದ ತನ್ನ ಮನೆಗೆ ಹಿಂದಿರುಗಿದನು. ರಾತ್ರಿ ಮಲಗುವ ಮೊದಲು, ನಾನು ಎಷ್ಟು ದೊಡ್ಡ ದೆವ್ವ, ನಾನು ಎಷ್ಟು ದೊಡ್ಡ ರಾಕ್ಷಸ ಎಂದು ಆ ಹಳೇ ಮನೆ ಬಿಡಿ. ಆ ಇರುವೆಗಳಿಗೆ ನಾನು ಎಲ್ಲಿಯೂ ಜಾಗ ಕೊಡುತ್ತಿಲ್ಲ. ನನ್ನ ಮೂಲಕ ಈ ಕೆಲಸ ಮಾಡುತ್ತಿರುವ ದೇವರನ್ನು ಎಷ್ಟು ಅವಮಾನಿಸುತ್ತವೆ. ಆದರೆ ಅವನು ಮರುದಿನ ಹೋಗಲು ನಿರ್ಧರಿಸಿದನು ಮತ್ತು ಮರುದಿನ ಬೆಳಿಗ್ಗೆ ಅವನು ಮತ್ತೆ ಅಲ್ಲಿಗೆ ಬಂದನು. ಈ ಬಾರಿ ಇರುವೆಗಳು ಹೊಸ ಜಾಗದಲ್ಲಿ ತನ್ನ ಮನೆಯನ್ನು ಮಾಡಿದಳು ಮತ್ತು ಅವಳು ಒಂದೇ ರಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮೊದಲಿಗಿಂತಲೂ ದೊಡ್ಡದಾದ ಮನೆಯನ್ನು ಕಟ್ಟಿದ್ದಳು ಮತ್ತು ಈಗ ಅವಳು ತನ್ನ ಧಾನ್ಯಗಳು ಮತ್ತು ಆಹಾರವನ್ನು ಸಂಗ್ರಹಿಸುವುದರಲ್ಲಿ ನಿರತಳಾಗಿದ್ದಳು. ಇದನ್ನು ನೋಡಿದ ಮನುಷ್ಯನು ಈ ಇರುವೆಗಳು ಎಂದು ಭಾವಿಸಿದನು. ಎಂತಹ ಮಣ್ಣನ್ನು ನಾನು ಮತ್ತೆ ಮತ್ತೆ ಇಲ್ಲಿಂದ ಓಡಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ನಾನು ಅವರನ್ನು ಇಲ್ಲಿ ನೆಲೆಸಲು ಬಿಡುವುದಿಲ್ಲ ಎಂದು ಅವರಿಗೆ ತಿಳಿದಿಲ್ಲವೇ? ಆದರೆ ಇನ್ನೂ ಅವಳು ನನ್ನಿಂದ ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದು ತುಂಬಾ ಆಶ್ಚರ್ಯಕರವಾಗಿದೆ. ಮತ್ತು ಈ ಬಾರಿ ಕೋಪದಿಂದ ಅವಳು ಆ ಮನೆಯನ್ನು ನಾಶಮಾಡಲು ಪ್ರಾರಂಭಿಸಿದಳು. ಆದರೆ ಈ ಬಾರಿ ಹಾಳುಮಾಡುವಾಗ ಕೆಲವು ಇರುವೆಗಳು ಸತ್ತವು. ಅವನು ತನ್ನ ಪಾದದಡಿಯಲ್ಲಿ ನಜ್ಜುಗುಜ್ಜಾದ ನಂತರ ತನ್ನ ಅಹಂಕಾರದಿಂದ ಹೊರಬಂದಾಗ ಅವನು ತನ್ನ ಕೋಪದಲ್ಲಿ ಆ ಇರುವೆಗಳಿಗೆ ಎಷ್ಟು ಹಾನಿಯನ್ನುಂಟು ಮಾಡಿದನು ಎಂಬುದನ್ನು ನೋಡಿದ ಅವನು ತನ್ನ ಮನೆಯ ಕಡೆಗೆ ಅಳಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ನಾನು ಆ ಇರುವೆಗಳನ್ನು ತುಂಬಾ ಹಿಂಸಿಸುತ್ತಿದ್ದೇನೆ ಎಂದು ಭಾವಿಸಿದನು. ಈಗ ನಾನು ಇದಕ್ಕಿಂತ ಹೆಚ್ಚಿನ ದುಷ್ಕೃತ್ಯವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ಮರುದಿನ ಆ ಇರುವೆಗಳಿಗೆ ತನ್ನ ಮನೆಯಿಂದ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಹೋದನು. ಅವನು ಇಂದು ಅದೇ ಬೆಟ್ಟವನ್ನು ತಲುಪಿದನು. ಅವನ ಮನಸ್ಸಿನಲ್ಲಿ ಕರುಣೆಯ ಭಾವನೆಯಿತ್ತು ಮತ್ತು ಅವನು ಅಲ್ಲಿಗೆ ಬಂದಾಗ ಇರುವೆಗಳು ಮತ್ತೆ ತಮ್ಮ ಮನೆಯನ್ನು ಕಟ್ಟುವಲ್ಲಿ ನಿರತವಾಗಿದ್ದವು. ದಯೆಯಿಂದ ತಾನು ತಂದ ಹಿಟ್ಟನ್ನು ಇರುವೆಗಳಿಗೆ ಉಣಬಡಿಸಿ
ಕಳೆದ 4 ದಿನಗಳಿಂದ ಇರುವೆಗಳಿಗೆ ಕೇಡು ಮಾಡುತ್ತಿದ್ದ ಅದೇ ವ್ಯಕ್ತಿ ಈಗ ಅವರಿಗೆ ಸಹಾಯ ಮಾಡುತ್ತಿದ್ದ. ಅವನು ಪ್ರತಿದಿನ ಬೆಳಿಗ್ಗೆ ಹೋಗಿ ಆ ಇರುವೆಗಳಿಗೆ ತನ್ನ ಕೈಗಳಿಂದ ಹಿಟ್ಟು ತಿನ್ನಿಸುತ್ತಿದ್ದನು. ಆ ಯುವಕನು ಆ ಮಹಾತ್ಮನನ್ನು ಕೈಮುಗಿದು ತಲುಪಿದನು ಮತ್ತು ಓ ಮಹಾತ್ಮ ಜೀ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಅವರ ಮನೆಯನ್ನು ನಾಶಮಾಡಲು ಬಹಳ ಪ್ರಯತ್ನಿಸಿದೆ. ಇರುವೆಗಳು ಅವರ ಮನೆಯನ್ನೂ ಧ್ವಂಸಗೊಳಿಸಿದೆ. ಒಂದಲ್ಲ 4 ಅಥವಾ 4 ಬಾರಿ ನಾನು ಅವರ ಮನೆಯನ್ನು ಒಡೆದಿದ್ದೇನೆ. ನಂತರ ನಾನು ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ನಾನು ಅವರ ಮನೆಯನ್ನು ಒಡೆಯಲು ಸಾಧ್ಯವಾಗಲಿಲ್ಲ. ನಾನು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿಲ್ಲ ಎಂದು ನನಗೆ ಅರ್ಥವಾಗುತ್ತದೆ. ಪ್ರತಿಯಾಗಿ ನೀವು ನನ್ನ ಕೆಟ್ಟ ಸಮಯದಿಂದ ನನ್ನನ್ನು ಹೊರತರುವ ಮಾರ್ಗಗಳನ್ನು ಸಹ ನನಗೆ ಹೇಳುವುದಿಲ್ಲ. ಆದರೆ ಅದರ ಬಗ್ಗೆ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ನಾನು ಮಾಡಿದ್ದು ಸರಿಯೆಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾನು ನಿಮ್ಮ ಅನುಮತಿಯೊಂದಿಗೆ ಹಿಂತಿರುಗುತ್ತಿದ್ದೇನೆ. ದಯವಿಟ್ಟು ಇದನ್ನು ಕೇಳಿದ ಮಹಾತ್ಮನು ನಸುನಗುತ್ತಾ ಹೇಳಿದನು, ದಯವಿಟ್ಟು ನನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗು. ಹೀಗೆ ಹೇಳಿದ ಮಹಾತ್ಮ ಆ ಯುವಕನಿಗೆ ನೀರು ಕೊಟ್ಟ ನಂತರ, ಆ ಇರುವೆಗಳ ಮನೆಯನ್ನು ನೀನು ಯಾಕೆ ಹಾಳು ಮಾಡಬಾರದು ಎಂದು ಕೇಳುತ್ತಾನೆ. ಆ ಚಿಕ್ಕ ಇರುವೆಗಳ ಮನೆಯನ್ನು ಹಾಳು ಮಾಡಬೇಡ, ನಿನ್ನ ಶಕ್ತಿಯೆಲ್ಲಿದೆ, ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ದೆ. ಸಿಟ್ಟಿನಲ್ಲಿ ಆ ಇರುವೆಗಳಿಗೂ ಒಂದು ಸಲ ಕೇಡು ಮಾಡ್ತಿದ್ದೆ. ಆದ್ರೆ ಅವಕ್ಕೆ ಕೇಡು ಮಾಡಿದ ದಿನವೇ ನಾನೇಕೆ ಕೇಡು ಮಾಡ್ತೀನಿ, ಅದಕ್ಕೇಕೆ ಇಷ್ಟು ತೊಂದರೆ ಕೊಡ್ತೀನಿ ಅಂತ ಅಂದುಕೊಂಡೆ. ಅವರಿಗೆ ಹಾನಿ ಮಾಡುತ್ತಾ ನಾನು ಅವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ಇದನ್ನು ಕೇಳಿದ ಮಹಾತ್ಮರು ಇದು ಕಲಿಯಬೇಕಾದ ವಿಷಯ ಎಂದು ಹೇಳಿದರು. ಒಂದು ಸಣ್ಣ ಇರುವೆ ನಮಗೆ ಜೀವನದ ಸಂದೇಶವನ್ನು ನೀಡುತ್ತದೆ. ಆ ಇರುವೆಗಳ ಮನೆಯನ್ನು ಹಾಳು ಮಾಡಲು ನಾನು ನಿನ್ನನ್ನು ಕಳುಹಿಸಲಿಲ್ಲ. ಆ ಇರುವೆಗಳಿಂದ ನೀವು ಏನು ಕಲಿತಿದ್ದೀರಿ ಎಂದು ನೀವು ನನಗೆ ಹೇಳಬಹುದೇ? ಇದಾದ ನಂತರ ಮಹಾತ್ಮನು ಮುಗುಳ್ನಕ್ಕು ಹೇಳಿದನು, ಅವಳ ಮನೆಯನ್ನು ಧ್ವಂಸ ಮಾಡಲು ಅನೇಕ ಬಾರಿ ಪ್ರಯತ್ನಗಳು ನಡೆದವು, ಆದರೆ ಪ್ರತಿ ಬಾರಿಯೂ ಅವಳು ಕೈಬಿಡಲಿಲ್ಲ. ಅವಳ ನಂಬಿಕೆ ಮತ್ತು ಕಠಿಣ ಪರಿಶ್ರಮದಿಂದ ನೀವು ಅಲ್ಲಿ ಇರುವೆಗಳನ್ನು ಕಾಣಲಿಲ್ಲ. ನೀವು ಒಬ್ಬ ವ್ಯಕ್ತಿಯ ಹೃದಯವನ್ನು ಬದಲಾಯಿಸಬಹುದಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸದಿರಲು ಯಾವುದೇ ಕಾರಣವಿಲ್ಲ. ಸಕ್ರಿಯವಾಗಿರಲು ಒಂದು ಹೆಸರಿದೆ, ಆದರೆ ನಾವು ಮನುಷ್ಯರು ಒಮ್ಮೆ ಅಥವಾ 2 ಬಾರಿ ಸೋತ ನಂತರ ಮುರಿದು ಹೋಗುತ್ತೇವೆ. ನಂತರ ಜೀವನದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಬೇಡಿ. ಮತ್ತು ಕೆಲವರು ತಮ್ಮ ಜೀವನವನ್ನು ಕೊನೆಗೊಳಿಸಲು ಸಿದ್ಧರಿದ್ದಾರೆ, ಆದರೆ ಅವರು ಎಂದಿಗೂ ಸಾಧ್ಯವಾಗದ ಒಂದು ವಿಷಯವನ್ನು ನೀವು ನೋಡಿರಬೇಕು. ಪ್ರಾಣಿಗಳು ಎಷ್ಟೇ ಹಸಿದಿದ್ದರೂ ಅಥವಾ ದುಃಖದಿಂದ ಕೂಡಿದ್ದರೂ ಸಹ ಒಂದು ಪ್ರಾಣಿ ಆತ್ಮಹತ್ಯೆ ಮಾಡಿಕೊಂಡಿದೆಯೆಂದು ನೀವು ಎಂದಿಗೂ ಕೇಳಿಲ್ಲವನು ಯಾವಾಗಲೂ ತನ್ನ ಜೀವನಕ್ಕಾಗಿ ಹೋರಾಡುತ್ತಾನೆ. ಆದರೆ ನೊಂದೆಡೆ ನಾವು 1 ಅಥವಾ 2 ಬಾರಿ ನಿರಾಶೆಗೊಂಡ ನಂತರ ಮಾತ್ರ ನಮ್ಮ ಜೀವನವನ್ನು ಕೊನೆಗೊಳಿಸುತ್ತೇವೆ. ಅದಕ್ಕಾಗಿಯೇ ಸಾವಿನ ನಂತರ ಕೆಲಸವನ್ನು ಎಂದಿಗೂ ನಿಲ್ಲಿಸಬೇಡಿ. ನೀವು ಅಂತಿಮ ವಿಶ್ರಾಂತಿಗೆ ಹೋಗುತ್ತೀರಿ, ಹಾಗಾದರೆ ನೀವು ನಿಮ್ಮ ಕೆಲಸವನ್ನು ಏಕೆ ಬಿಟ್ಟುಬಿಡುತ್ತೀರಿ? ಮತ್ತು ಯಾರೂ ಯಾವತ್ತೂ ಸೋಲುವುದಿಲ್ಲ. ಆ ಇರುವೆಗಳಿಂದ ಅವರು ನಿಮಗಿಂತ ಚಿಕ್ಕವರು ಮತ್ತು ನೀವು ತುಂಬಾ ದೊಡ್ಡವರು ಎಂದು ನೀವು ನೋಡಿದ್ದೀರಿ, ಆದರೆ ಅವರ ಮನಸ್ಸು ನಿಮ್ಮದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಅದು ತುಂಬಾ ದೊಡ್ಡದಾಗಿದೆ. ಅವರು ಮನೆಗೆ ಹೋಗುತ್ತಾರೆ ಎಂದು ನಿರ್ಧರಿಸುತ್ತಾರೆ. ಅನೇಕ ಬಾರಿ ಮುರಿದು ಹೋದ ನಂತರವೂ ಆ ಇರುವೆಗಳು ಇಲ್ಲಿಂದ ಕಲಿಯಬೇಕಾದ 2ನೇ ಪಾಠವೆಂದರೆ, ನಮ್ಮ ಮೇಲೆ ಕೆಟ್ಟ ಸಮಯ ಬಂದಾಗ ಈ ಸಮಯವು ನನ್ನ ಜೀವನದಲ್ಲಿ ಎಂದಿಗೂ ಹೋಗುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. ನನ್ನನ್ನು ನಾಶಪಡಿಸುತ್ತದೆ, ನನ್ನನ್ನು ಎಂದಿಗೂ ಬದುಕಲು ಬಿಡುವುದಿಲ್ಲ. ಮತ್ತು ವಾಸ್ತವದಲ್ಲಿ ಯಾವುದೇ ಅಸ್ತಿತ್ವವಿಲ್ಲದ ಈ ಆಲೋಚನೆಗಳಿಂದಾಗಿ ಅವು ಕೇವಲ ಆಲೋಚನೆಗಳು ಮತ್ತು ಆ ಆಲೋಚನೆಗಳು ನಮ್ಮ ಮನಸ್ಸನ್ನು ದುಃಖಪಡಿಸುತ್ತವೆ ಮತ್ತು ಅದಕ್ಕಾಗಿಯೇ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೇವೆ. ಆದರೆ ನೀವೇ ಯೋಚಿಸಿ, ಮತ್ತೆ ಮತ್ತೆ ಅದು ನಮಗೆ ಕೆಡುಕು. ಆದರೆ ಎಷ್ಟು ದಿನ ಬಾಳಿಕೆ ಬರುತ್ತೆ? ಮತ್ತೆ ಮತ್ತೆ ಎದ್ದು ಹೊಸ ಪ್ರಯತ್ನ ಮಾಡ್ತಾಯಿದ್ರೆ ಪ್ರಕೃತಿ ಕೂಡ ನಮ್ಮೆದುರು ಮಂಡಿಯೂರುತ್ತೆ. ಅವಳು ನಮ್ಮನ್ನು ಬೆಂಬಲಿಸುತ್ತಾಳೆ ಮತ್ತು ಒಂದು ದಿನ ಅವಳು ನಮಗೆ ದಯೆ ತೋರುತ್ತಾಳೆ ಮತ್ತು ನಾವು ಬಯಸಿದ ಎಲ್ಲವನ್ನೂ ಅವಳು ನಮಗೆ ನೀಡಲು ಪ್ರಾರಂಭಿಸುತ್ತಾಳೆ. ಅದಕ್ಕಾಗಿಯೇ ಕೆಟ್ಟ ಸಮಯಗಳು ಯಾರಿಗೂ ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದು ಹೇಳಲಾಗುತ್ತದೆ. ನೀವು ಆ ಇರುವೆಗಳನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ನೀವು ಆ ಇರುವೆಗಳಿಗೆ ಧಾನ್ಯಗಳನ್ನು ಮತ್ತು ಹಿಟ್ಟನ್ನು ನೀಡಲು ಪ್ರಾರಂಭಿಸಿದ್ದೀರಿ, ಏಕೆಂದರೆ ನೀವು ಸೋಲನ್ನು ಸ್ವೀಕರಿಸುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಬಿಟ್ಟುಕೊಡದಿದ್ದರೆ ಒಂದು ದಿನ ಈ ಪ್ರಕೃತಿಯು ನಿಮ್ಮ ಜೀವನದಲ್ಲಿ ನೀವು ಸಾಧಿಸಲು ಬಯಸಿದ ಎಲ್ಲವನ್ನೂ ನೀಡುತ್ತದೆ. ಅದಕ್ಕಾಗಿಯೇ ನಾವು ನಿಲ್ಲಿಸದೆ, ದಣಿದಿಲ್ಲ ಮತ್ತು ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವುದನ್ನು ಯಾವಾಗಲೂ ನೆನಪಿಡಿ. ಮತ್ತು 2ನೇಯದು, ಒಂದು ದಿನ ನಿಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ಪ್ರಕೃತಿ ನಿಮಗೆ ನೀಡುತ್ತದೆ. ನೀವು ಇಂದಿನ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ.
ನಂತರ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮಗೆ ತಿಳಿಸಿ. ಈ ರೀತಿ ಬೆಂಬಲಿಸಲು ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಎಂದಿಗೂ ಬಿಟ್ಟುಕೊಡಬೇಡಿ. ಒಬ್ಬ ವ್ಯಕ್ತಿಯನ್ನು ಯಶಸ್ಸಿನತ್ತ ಕೊಂಡೊಯ್ಯಬಹುದು. ಈ ವಿಡಿಯೋದಲ್ಲಿ ನಾವು ಎಂದಿಗೂ ಬಿಟ್ಟುಕೊಡದಿರುವ ಶಕ್ತಿ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ಕಲಿಯುತ್ತೇವೆ ಮತ್ತು ಈ ಸದ್ಗುಣದ ಕೆಲವು ಪ್ರಸಿದ್ಧ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ನೀವು ಯಶಸ್ವಿಯಾಗಲು ಬಯಸುತ್ತೀರಾ ಎಂಬುದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ಕಲಿಯುತ್ತೇವೆ. ಸಂಬಂಧಗಳು ಅಥವಾ ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಪರಿಶ್ರಮವು ನಿಮ್ಮಲ್ಲಿರುವ ಪ್ರಮುಖ ಸಾಧನಗಳಲ್ಲಿ ಒಂದಾಗಿದೆ. ಈ ವಿಡಿಯೋ ನೀವು ಮುಂದುವರಿಯಲು ನಿಮಗೆ ಸ್ಫೂರ್ತಿ ನೀಡುತ್ತದೆ. ನಮ್ಮ ಗುರಿಗಳನ್ನು ಬೆಳೆಸುವುದು ಮತ್ತು ಸಾಧಿಸುವುದು ಅವಶ್ಯಕ. ಆದ್ದರಿಂದ ಪರಿಶ್ರಮ ಎಂದರೇನು ಮತ್ತು ಅದು ಹೇಗೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ. ಒಮ್ಮೆ ಒಬ್ಬ ಮಹಾತ್ಮನ ಬಳಿಗೆ ಬಂದು, ನಾನು ನನ್ನ ಜೀವನದಲ್ಲಿ ತುಂಬಾ ಅತೃಪ್ತನಾಗಿದ್ದೇನೆ. ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಕುಟುಂಬವನ್ನು ಸಂತೋಷವಾಗಿಡಲು ಸಾಧ್ಯವಿಲ್ಲ. ನನಗಾಗಿ ಏನನ್ನು ಮಾಡಲು ನನಗೆ ಸಾಧ್ಯವಾಗುತ್ತಿಲ್ಲ. ಕೆಲವೊಮ್ಮೆ ನನ್ನ ಜೀವನವನ್ನು ಕೊನೆಗೊಳಿಸಲು ನನಗೆ ಅನಿಸುತ್ತದೆ. ನನಗೂ ಕೊಡುವ ಯೋಚನೆಯಿದೆ. ನೀನು ತುಂಬಾ ಸಾಧನ ಮಾಡು, ತುಂಬಾ ತಪಸ್ಸು ಮಾಡು. ನನ್ನ ಕೆಟ್ಟ ಕಾಲದಿಂದ ಹೊರಬರುವ ದಾರಿಯನ್ನು ನೀನು ಹೇಳಬಲ್ಲೆಯಾ? ನಾನು ತುಂಬಾ ಕೆಟ್ಟ ಸಮಯವನ್ನು ಎದುರಿಸುತ್ತಿದ್ದೇನೆ. 2 ಚದರ ಊಟಕ್ಕೂ ಸಹ ವ್ಯವಸ್ಥೆ ಮಾಡುತ್ತಿದ್ದೇನೆ. ಒಂದು ದಿನ ನನಗೆ ತುಂಬಾ ಕಷ್ಟಕರವಾಗಿದೆ. ದಯವಿಟ್ಟು ನನಗೆ ತಿಳಿಸಿ, ಅಂತಹ ಸಮಯದಲ್ಲಿ ನಾನು ಹೇಗೆ ಬದುಕಬೇಕು? ನನ್ನ ಕುಟುಂಬವನ್ನು ಹೇಗೆ ಸಂತೋಷಪಡಿಸಬೇಕು? ದಯವಿಟ್ಟು ನಾನು ಬದುಕಲು ಸ್ವಲ್ಪ ಸರಳವಾದ ಮಾರ್ಗವನ್ನು ತಿಳಿಸಿ. ನಾನು ಹೆಚ್ಚು ವಿದ್ಯಾವಂತನಲ್ಲದ ಕಾರಣ ನಾನು ಇದನ್ನು ಕೇಳಿದರೆ ನನಗೆ ಅರ್ಥವಾಗುವುದಿಲ್ಲ ಎಂದು ಮುಗುಳ್ನಕ್ಕು ಹೇಳಿದರು. ಎತ್ತರದ ಬೆಟ್ಟದ ಮೇಲೆ ಒಂದು ದೇವಸ್ಥಾನವಿದೆ ಮತ್ತು ಆ ದೇವಸ್ಥಾನದ ಬಳಿ ಇರುವೆಗಳ ಮನೆಯಿದೆ ಎಂದು ನೀವು ಕೇಳಲು ತುಂಬಾ ವಿಚಿತ್ರವಾಗಿ ಕಾಣುತ್ತೀರಿ, ಆದರೆ ಆ ಇರುವೆಗಳು ಆ ದೇವಸ್ಥಾನದಲ್ಲಿ ವಾಸಿಸುತ್ತವೆ. ಇದು ಭೂಮಿಯನ್ನು ಹಾಳುಮಾಡುತ್ತದೆ ಮತ್ತು ಅದರ ಮೇಲೆ ಯಾವುದೇ ಮರ ಅಥವಾ ಹುಲ್ಲು ಬೆಳೆಯಲು ಸಾಧ್ಯವಿಲ್ಲದ ಫಲವತ್ತತೆಯನ್ನು ನಾಶಪಡಿಸುತ್ತದೆ. ಅದರ ನಂತರ ನಾನು 7 ದಿನಗಳವರೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಇರುವೆಗಳ ಮನೆಯನ್ನು ನೀವು ದೇವಾಲಯದ ಸುತ್ತಲೂ ನೋಡಿದಾಗ ಅದನ್ನು ಅಲ್ಲಿಯೇ ನಾಶಮಾಡಲು ಮರೆಯದಿರಿ. ಯಾವುದೇ ಇರುವೆ ಸಾಯಬಾರದು ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಆ ಯುವಕನು ಅಲ್ಲಿಂದ ಹೊರಟು ಹೋದನು. ಬಹುಶಃ ಮಹಾತ್ಮ ಜೀ ಅವರು ಇದನ್ನು ಏಕೆ ಮಾಡುತ್ತಿದ್ದಾರೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವರು ಆ ಇರುವೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮತ್ತು ಅವರ ಮನೆಗಳನ್ನು ಕೆಡವುತ್ತಿದ್ದಾರೆ. ಎಲ್ಲಾ ನಂತರ ಯಾವ ಮಹಾತ್ಮನು ಅಂತಹ ಕೆಲಸವನ್ನೂ ಮಾಡುತ್ತಾನೆ? ಆದರೆ ಇನ್ನೂ ಆ ಮಹಾತ್ಮನ ಸಲಹೆಯನ್ನು ಅನುಸರಿಸಿ ಅವನು ಮೊದಲ ದಿನ ಬೆಟ್ಟಕ್ಕೆ ಹೋದ ಮರುದಿನದಿಂದಲೇ ಬೆಟ್ಟಕ್ಕೆ ಹೋಗಲು ಪ್ರಾರಂಭಿಸುತ್ತಾನೆ. ಅವನು ತಲುಪಿದಾಗ ಅನೇಕ ಇರುವೆಗಳು ಸರದಿಯಲ್ಲಿ ನಡೆಯುತ್ತಿದ್ದವು ಮತ್ತು ಧಾನ್ಯಗಳ ಸಣ್ಣ ಕಣಗಳನ್ನು ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಇಡುವುದನ್ನು ನೋಡಿದನು. ಅವನು ಮೊದಲು ಕ್ಷೀಣಿಸಿದನು. ಅವಳು ತನ್ನ ಮನೆಯನ್ನು ಕಾಪಾಡಿಕೊಳ್ಳಲು ತುಂಬಾ ಕಷ್ಟಪಡುತ್ತಿದ್ದಾಳೆ ಮತ್ತು ನಾನು ಅವಳ ಮನೆಯನ್ನು ಹಾಳುಮಾಡಿದರೆ ಅವಳಿಗೆ ಎಷ್ಟು ದುಃಖವಾಗುತ್ತದೆ ಎಂದು ಯೋಚಿಸಿದಳು. ಆದರೆ ಆ ಮಹಾತ್ಮನ ಮಾತುಗಳನ್ನು ನೆನಪಿಸಿಕೊಂಡ ಅವಳು ಆ ಮನೆಯನ್ನು ಕೆಡವಲು ಪ್ರಾರಂಭಿಸಿದಳು. ಅಷ್ಟರಲ್ಲಾಗಲೇ ಇರುವೆಗಳ ನಡುವೆ ಕೂಗು ಎದ್ದಿತು. ಇಲ್ಲಿಯವರೆಗೆ ಓಡುತ್ತಿದ್ದ ಸರತಿ ಸಾಲುಗಳು ಅಲ್ಲಲ್ಲಿ ಊಡಿಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಮನೆ ಕುಸಿದು ಬಿದ್ದವು. ಇಲ್ಲಿ ಮತ್ತು ನಂತರ ಯುವಕನು ದುಃಖದ ಹೃದಯದಿಂದ ತನ್ನ ಮನೆಗೆ ಹಿಂದಿರುಗಿದನು. ನಂತರ ರಾತ್ರಿಯಲ್ಲಿ ತನ್ನ ಹಾಸಿಗೆಯಲ್ಲಿ ಮಲಗಿದ್ದಾಗ ಅವನು ಯೋಚಿಸಿದನು, ಇರುವೆಗಳು ಅದು ನಾಶವಾಗಿದೆ. ಈಗ ಅಲ್ಲಿಗೆ ಹಿಂತಿರುಗುವ ಉದ್ದೇಶವೇನು? ಮಹಾತ್ಮ ಜೀ ಇರುವೆಗಳ ಮನೆಯನ್ನು ನಾಶಮಾಡಲು ಕೇಳಿದ್ದರಿಂದ ಏನು ಪ್ರಯೋಜನ? ನಾನು ಮಾಡಿದೆ. ಆದರೆ ನಂತರ ಏನಾದರೂ ಯೋಚಿಸಿದ ನಂತರ ಅವರು ಮತ್ತೆ ಹೋಗಲು ನಿರ್ಧರಿಸಿದರು. ಮರುದಿನ ಮತ್ತು ಬೆಳಿಗ್ಗೆ ಎದ್ದ ನಂತರ ಅವನು ಬೆಟ್ಟವನ್ನು ತಲುಪಿದ ನಂತರ ಅವನು ಹಿಂದಿನ ದಿನ ಬೆಳಿಗ್ಗೆ ಆ ಮನೆಯನ್ನು ಧ್ವಂಸ ಮಾಡಿದ ಅದೇ ಸ್ಥಳಕ್ಕೆ ಹೋಗುತ್ತಾನೆ. ಆದರೆ ಅವನು ಇದನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ. ಆ ಇರುವೆಗಳು ಮತ್ತೆ ಅದೇ ಜಾಗದಲ್ಲಿ ಮನೆ ಮಾಡಿಕೊಂಡಿವೆ ಮತ್ತು ಈಗ ಮತ್ತೆ ತಮ್ಮ ಮನೆಗೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ನಿರತವಾಗಿವೆ ಎಂದು ಅವನಿಗೆ ಅನಿಸಿತು. ಈ ಇರುವೆಗಳು ಎಷ್ಟು ಮೂರ್ಖವಾಗಿವೆ! ತಮ್ಮ ಮನೆ ಈ ಜಾಗದಲ್ಲಿ ಮಾತ್ರ ಇರುತ್ತದೆ ಎಂದು. ನಿನ್ನೆ ಆ ಸ್ಥಳವು ನಾಶವಾಯಿತು ಮತ್ತು ಅವರು ಅದೇ ಸ್ಥಳದಲ್ಲಿ ತಮ್ಮ ಹೊಸ ಮನೆಯನ್ನು ನಿರ್ಮಿಸಿದರು. ಮತ್ತು ಇದನ್ನು ಯೋಚಿಸಿ ಆ ವ್ಯಕ್ತಿ ನಗಲು ಪ್ರಾರಂಭಿಸಿದನು. ಆದರೆ ಮತ್ತೆ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡನು. ಆ ಇರುವೆಗಳ ನಡುವೆ ಗಲಾಟೆ ಉಂಟಾಗಿ ಸ್ವಲ್ಪ ಹೊತ್ತಿನಲ್ಲೇ ಪ್ರಾಣ ಉಳಿಸಿಕೊಳ್ಳಲು ಇತ್ತ ಉಡತೊಡಗಿದವು. ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಅವರ ಮನೆ ಧ್ವಂಸವಾಯಿತು. ಈ ಬಾರಿ ನಾನು ತನ್ನನ್ನು ಚೆನ್ನಾಗಿ ನೋಡಿಕೊಂಡೆ ಎಂದು ಆ ಯುವಕನಿಗೆ ಸ್ವಲ್ಪ ಸಮಾಧಾನವಾಯಿತು.
ಅವನು ಮನೆಯನ್ನು ಹಾಳುಮಾಡಿದ್ದಾನೆ. ಈಗ ಆ ಇರುವೆಗಳು ಇಲ್ಲಿ ತಮ್ಮ ಮನೆಯನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಹೊರಡುವ ಮೊದಲು ಅವನು ಆ ಮನೆಗೆ ತಣ್ಣೀರು ಸುರಿದು, ಅಲ್ಲಿ ಇರುವೆಗಳು ತಮ್ಮ ಮನೆಯನ್ನು ಮಾಡಬಾರದು ಮತ್ತು ಈ ರೀತಿಯಾಗಿ ಅವನ ಕರ್ಮವೂ ಈಡೇರುತ್ತದೆ. ಇದನ್ನು ಮಾಡಿದ ನಂತರ ಯುವಕನು ಇಂದು ರಾತ್ರಿ ಮಲಗಿದ್ದಾಗ ಆ ವ್ಯಕ್ತಿ ಮತ್ತೆ ಯೋಚಿಸುತ್ತಿದ್ದನು, ಮಹಾತ್ಮನು ಈ ಕೆಲಸವನ್ನು ಸರಿಯಾಗಿ ಮಾಡುತ್ತಿದ್ದಾನೆ. ಒಬ್ಬ ಪರಿಪೂರ್ಣ ಮನುಷ್ಯನಿಗೆ ಸರಿಹೊಂದುವಂತೆ ಯಾರ ಮನೆಯನ್ನು ಹಾಳುಮಾಡುತ್ತಾನೆ? ಅವನು ಪರಿಪೂರ್ಣ ಮಹಾತ್ಮನಾಗಿದ್ದರೆ ಅವನು ಒಬ್ಬ ಮನುಷ್ಯ. ಅವನು ನನ್ನನ್ನು ಮರುಳು ಮಾಡುತ್ತಿದ್ದಾನೆ, ಆದರೆ ಅವನು ಮೊದಲು ನನ್ನ ಕೆಲಸವನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ಧರಿಸಿದನು ಮತ್ತು ಮಹಾತ್ಮನು ನನ್ನನ್ನು ಏಕೆ ಹೀಗೆ ಮಾಡುತ್ತಾನೆ ಎಂದು ನನಗೆ ತಿಳಿಯುತ್ತದೆ. ಹೀಗೆ ಆಲೋಚಿಸಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಅವನು ಮತ್ತೆ ಅದೇ ಬೆಟ್ಟದ ಕಡೆಗೆ ಹೋಗುತ್ತಾನೆ. ಅವನು ಅವರ ಮನೆಯನ್ನು ಧ್ವಂಸಗೊಳಿಸಿದ ಸ್ಥಳವನ್ನು ತಲುಪುತ್ತಾನೆ. ಅಲ್ಲಿ ಮನೆ ಇರಲಿಲ್ಲ. ಇರುವೆಗಳೆಲ್ಲ ಅಲ್ಲಿಂದ ಓಡಿಹೋಗಿದ್ದವು. ಈಗ ನಾನು ಪ್ರತಿದಿನ ಬರುವ ಉದ್ದೇಶವೇನು ಎಂದು ಅವನು ಯೋಚಿಸಿದನು, ಏಕೆಂದರೆ ಇರುವೆಗಳು ತಮ್ಮ ಮನೆಯನ್ನು ಬದಲಾಯಿಸಿದವು ಮತ್ತು ಮಹಾತ್ಮ ಜಿ ನನ್ನನ್ನು 7 ದಿನಗಳವರೆಗೆ ಅಲ್ಲಿಯೇ ಇರಿಸಿದ್ದರು. ಬರಲು ಹೇಳಿದ್ದರು. ಆದರೆ ಇಂದಿಗೆ 3ನೇ ದಿನ. ಈಗ ಉಳಿದ 4 ದಿನ ಮತ್ತೆ ಬಂದು ಏನು ಉದ್ದೇಶ ಎಂದು ಯೋಚಿಸಿ ಇಲ್ಲಿಂದ ನೇರವಾಗಿ ಅದೇ ಮಹಾತ್ಮರ ಬಳಿಗೆ ಹೋಗಿ ಈ ಎಲ್ಲಾ ಸುದ್ದಿಯನ್ನು ಯಾವಾಗ ಹೇಳಬೇಕೆಂದು ನಿರ್ಧರಿಸಿದರು. ಅವನು ಹಿಂತಿರುಗಿ ಆ ಬೆಟ್ಟಕ್ಕೆ ಹೋಗುತ್ತಾನೆ. ಅವನು ಆ ಮಹಾತ್ಮನ ಗುಡಿಯ ಕಡೆಗೆ ಹೋಗಲಾರಂಭಿಸಿದಾಗ ಅವನ ಕಣ್ಣುಗಳು ಇರುವೆಗಳು ಮಾತ್ರ ನಿರ್ಮಿಸಿದ ಮತ್ತೊಂದು ಮನೆಯ ಮೇಲೆ ಬಿದ್ದವು. ಅಂದರೆ ಆ ಮನೆಯನ್ನು ಇರುವೆಗಳು ಮತ್ತು ಈಗ ಆ ಇರುವೆಗಳು ನಿರ್ಮಿಸಿದವು. ಈ ಹೊಸ ಮನೆ ತನ್ನ ಹಳೆಯ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದು ಅದನ್ನು ನೋಡಿದಾಗ ಬಹುಶಃ ಈ ಇರುವೆಗಳು ತಮ್ಮ ಮನೆಯನ್ನು ಇಲ್ಲಿಂದ ಬೇರೆಡೆಗೆ ಬದಲಾಯಿಸಿವೆ ಎಂದು ಯುವಕನಿಗೆ ತಿಳಿದಿದೆ ಎಂದು ಅವನು ಭಾವಿಸಿದನು. ಅದಕ್ಕೆ 7-8 ದಿನ ಬರಲು ಹೇಳಿದ್ದು. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದರ ಹೊಸ ಮನೆ ಕೆಡವಲು ಅಲ್ಲಿಗೂ ಬಂದಿದ್ದು. ಇರುವೆಗಳು ಅದೇ ರೀತಿ ತಮ್ಮ ಕೆಲಸದಲ್ಲಿ ನಿರತವಾಗಿದ್ದವು. ತಮ್ಮನ್ನು ಒಡೆದು ಹೋಗಿದ್ದ ತನ್ನ ಮನೆಯಲ್ಲಿ ಕಾಳುಗಳ ಕಣಗಳನ್ನು ಸಂಗ್ರಹಿಸಿ ಇಡುತ್ತಿದ್ದಳು ಮತ್ತು ಇರುವೆಗಳು ಅಲ್ಲಿಂದ ಕಾಳುಗಳನ್ನು ಕೂಡಿಸಿ ಮತ್ತೆ ತಮ್ಮ ಹೊಸ ಮನೆಗೆ ತರುತ್ತಿದ್ದವು. ಸ್ವಲ್ಪ ಬಲಹೀನನಾದನು, ಏಕೆಂದರೆ ಅವನು ಸ್ವತಃ ದುರ್ಬಲನಾಗಿದ್ದನು ಮತ್ತು ಅವನು ಸಮಯದಿಂದ ಪ್ರಭಾವಿತನಾಗಿದ್ದನು. ಅದಕ್ಕಾಗಿಯೇ ಅವನ ಮನಸ್ಸಿನಲ್ಲಿ ಆ ಇರುವೆಗಳ ಬಗ್ಗೆ ಕರುಣೆಯುಂಟಾಯಿತು ಮತ್ತು ಅವರಿಗೆ ಸಹಾಯ ಮಾಡಲು ಬಯಸಿತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಆ ಮಹಾತ್ಮನ ಮಾತನ್ನು ನೆನೆದು ಮತ್ತೆ ಆ ಮನೆಯನ್ನು ಧ್ವಂಸ ಮಾಡಲು ನಿರ್ಧರಿಸಿ, ಈ ಬಾರಿ ಯಾವುದೇ ಇರುವೆಗೂ ಹಾನಿಯಾಗದಂತೆ ಆ ಮನೆಯನ್ನು ಹಾಳುಗೆಡವಿದನು. ಇನ್ನೂ ಸ್ವಲ್ಪ ಸಮಯ. ಮಹಾತ್ಮರು ಯಾವುದೇ ಚಿತಿಗೆ ಹಾನಿ ಮಾಡಬಾರದು ಎಂಬ ಷರತ್ತನ್ನು ಈಗಾಗಲೇ ಹಾಕಿದ್ದರು. ಆದ್ದರಿಂದ ಅವರು ಆ ಮನೆಗಳನ್ನು ಬಹಳ ಎಚ್ಚರಿಕೆಯಿಂದ ನಾಶಪಡಿಸಬೇಕಾಯಿತು. ಆದರೆ ಅಂತಿಮವಾಗಿ ಅವನು ಆ ಮನೆಯನ್ನು ಸಹ ನಾಶಪಡಿಸಿದನು, ಏಕೆಂದರೆ ಅವನು ಮೊದಲಿಗಿಂತ ಹೆಚ್ಚು ದುಃಖಿತನಾಗಿದ್ದನು. ಏಕೆಂದರೆ ಅವನು ಆ ಇರುವೆಗಳನ್ನು ನೆಲೆಸಲು ಬಿಡಲಿಲ್ಲ ಮತ್ತು ಈಗ ಅವನು ತನ್ನನ್ನು ದೆವ್ವ ಅಥವಾ ರಾಕ್ಷಸ ಎಂದು ಪರಿಗಣಿಸಲು ಪ್ರಾರಂಭಿಸಿದನು. ಆ ಮಹಾತ್ಮನ ರಾತ್ರಿ ಮಲಗುವ ಮುನ್ನ ದುಃಖದ ಮನಸ್ಸಿನಿಂದ ತನ್ನ ಮನೆಗೆ ಹಿಂದಿರುಗಿದನು. ನಾನು ಎಷ್ಟು ದೊಡ್ಡ ದೆವ್ವ! ಆದ್ದರಿಂದ ಹಳೆಯ ಮನೆಯನ್ನು ಬಿಟ್ಟುಬಿಡಿ. ನಾನು ಹಾಗೆ ಬದುಕುವುದಿಲ್ಲ. ಇರುವೆಗಳಿಗೆ ಎಲ್ಲಿಯೂ ನೆಲೆಸಲು ನಾನು ಸ್ಥಳವನ್ನು ನೀಡುತ್ತಿಲ್ಲ. ನನ್ನ ಮೂಲಕ ಈ ಕೆಲಸವನ್ನು ಮಾಡುವ ದೇವರನ್ನು ಎಷ್ಟೂ ಅವಮಾನಿಸುತ್ತವೆ. ಆದರೆ ಅವು ಮರುದಿನ ಮತ್ತು ಮರುದಿನ ಹೋಗಲು ನಿರ್ಧರಿಸಿದವು. ಮರುದಿನ ಬೆಳಿಗ್ಗೆ ಅವನು ಮತ್ತೆ ಅಲ್ಲಿಗೆ ಬಂದನು. ಈ ಸಮಯದಲ್ಲಿ ಅವನು ಮೊದಲಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದ್ದನು. ಅವಳು ರೈತನೊಂದಿಗೆ ಕೆಲಸ ಮಾಡುತ್ತಿದ್ದಳು ಮತ್ತು ಅವರು ಮೊದಲಿಗಿಂತ ದೊಡ್ಡದಾದ ಮನೆಯನ್ನು ನಿರ್ಮಿಸಿದರು ಮತ್ತು ಈಗ ಅವಳು ಮತ್ತೆ ತನ್ನ ಧಾನ್ಯಗಳು ಮತ್ತು ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತನಾಗಿದ್ದಳು. ಈ ಇರುವೆಗಳು ನಾನು ಯಾವ ರೀತಿಯ ಇರುವೆಗಳಿಂದ ಮಾಡಲ್ಪಟ್ಟಿದ್ದೇನೆ ಎಂದು ಆಶ್ಚರ್ಯಪಡುತ್ತಾನೆ. ಅವರನ್ನು ಇಲ್ಲಿಂದ ಓಡಿಸಿ ಮತ್ತು ಅವರು ಅಲ್ಲಿ ನೆಲೆಸುತ್ತಾರೆ ಎಂದು ಅವರಿಗೆ ತಿಳಿದಿಲ್ಲವೇ? ಅವಳು ನನ್ನಿಂದ ಸೋಲನ್ನು ಒಪ್ಪಿಕೊಳ್ಳದಿರುವುದು ಆಶ್ಚರ್ಯಕರವಾಗಿದೆ ಮತ್ತು ಈ ಬಾರಿ ಕೋಪದಿಂದ ಅವಳು ಆ ಮನೆಯನ್ನು ಹಾಳುಮಾಡಲು ಪ್ರಾರಂಭಿಸಿದಳು. ಆದರೆ ಈ ಬಾರಿ ಕೆಲವು ಇರುವೆಗಳು ಅಲ್ಲಿ ಸತ್ತು ಹೋಗಿವೆ ಮತ್ತು ನಂತರ ಅವನು ತನ್ನ ಅಹಂಕಾರದಿಂದ ಹೊರಬಂದಾಗ ಅವನು ಹೇಗೆ ನೋಡಿದನು? ಅವನು ತನ್ನ ಕೋಪದಲ್ಲಿ ಆ ಇರುವೆಗಳಿಗೆ ಬಹಳಷ್ಟು ಹಾನಿಯನ್ನುಂಟು ಮಾಡಿದನು. ಅವನ ಮನಸ್ಸು ಪಶ್ಚಾತ್ತಾಪದಿಂದ ತುಂಬಿತ್ತು ಮತ್ತು ಅವನು ರಾತ್ರಿ ಮಲಗುವಾಗ ತನ್ನ ಮನೆಯ ಕಡೆಗೆ ಅಳಲು ಪ್ರಾರಂಭಿಸಿದನು. ನಾನು ಆ ಇರುವೆಗಳನ್ನು ತುಂಬಾ ಹಿಂಸಿಸುತ್ತಿದ್ದೇನೆ. ಈಗ ನಾನು ಇದಕ್ಕಿಂತ ಹೆಚ್ಚಿನ ದುಷ್ಕೃತ್ಯಗಳನ್ನು ಮಾಡಲಾರೆ ಎಂದು ಅವನು ಯೋಚಿಸಿದನು. ಮರುದಿನ ಅವನು ಆ ಇರುವೆಗಳಿಗಾಗಿ ತನ್ನ ಮನೆಯಿಂದ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಇಂದು ಅದೇ ಬೆಟ್ಟವನ್ನು
ತಲುಪುತ್ತಾನೆ. ಮನಸ್ಸು ಆ ಇರುವೆಗಳು ಅವನ ಬಗ್ಗೆ ಗೌರವದ ಭಾವನೆ ಮತ್ತು ದಯೆಯ ಭಾವನೆಯಿಂದ ಅವರಿಗೆ ಸಹಾಯ ಮಾಡಲು ಬಯಸಿತು ಮತ್ತು ಅವರು ಅಲ್ಲಿಗೆ ಬಂದಾಗ ಅವರು ಮತ್ತೆ ತಮ್ಮ ಹೊಸ ಮನೆಯನ್ನು ನಿರ್ಮಿಸುವಲ್ಲಿ ನಿರತರಾಗಿದ್ದರು. ಆ ಇರುವೆಗಳಿಗೆ ತಾನು ತಂದ ಹಿಟ್ಟಿನನ್ನು ತಿನ್ನಿಸಿ ಕಳೆದ 4 ದಿನಗಳಿಂದ ಇರುವೆಗಳಿಗೆ ಹಾನಿ ಮಾಡುತ್ತಿದ್ದ ಅದೇ ವ್ಯಕ್ತಿ ಈಗ ಪ್ರತಿದಿನ ಬೆಳಿಗ್ಗೆ ಹೋಗಿ ಆ ಇರುವೆಗಳನ್ನು ಸಾಯಿಸುತ್ತಿದ್ದ. ಅವನ ಕೈಗಳಿಗೆ ಹಿಟ್ಟು ತಿನ್ನಿಸಿದ 7 ದಿನಗಳ ನಂತರ ಯುವಕನು ಮಹಾತ್ಮರ ಬಳಿಗೆ ಬಂದು ತನ್ನ ಕೈಗಳನ್ನು ಮಡಚಿ ಹೇಳಿದನು, ಓ ಮಹಾತ್ಮ ಜೀ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಆ ಇರುವೆಗಳ ಮನೆಯನ್ನು ನಾಶಮಾಡಲು ಬಹಳ ಪ್ರಯತ್ನಿಸಿದೆ. ನಾನು ಅವರ ಮನೆಯನ್ನು 1 ಬಾರಿ ಅಲ್ಲ 4 ಅಥವಾ 4 ಬಾರಿ ನಾಶಪಡಿಸಿದೆ. ನಾನು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿಲ್ಲ ಎಂದು ನಾನು ಅರ್ಥಮಾಡಿಕೊಳ್ಳುತ್ತೇನೆ. ನನ್ನ ಕೆಟ್ಟ ಸಮಯದಿಂದ ನನ್ನನ್ನು ಹೊರತೆಗೆಯಿರಿ, ಆದರೆ ಅದರ ಬಗ್ಗೆ ನನಗೆ ಯಾವುದೇ ವಿಷಾದವಿಲ್ಲ. ನಾನು ಮಾಡಿದ್ದು ಸರಿಯೆಂದು ನಾನು ಭಾವಿಸುತ್ತೇನೆ, ಅದಕ್ಕಾಗಿಯೇ ನಾನು ನಿಮ್ಮ ಅನುಮತಿಯೊಂದಿಗೆ ಹಿಂತಿರುಗುತ್ತಿದ್ದೇನೆ. ಇದನ್ನು ಕೇಳಿದ ಮಹಾತ್ಮನು ಮುಗುಳ್ನಗುತ್ತಾ, ಏಕೆ ಮಗನೇ, ನಿನಗೇಕೆ ಆತುರ? ಸ್ವಲ್ಪ ಹೊತ್ತು ಇರಿ, ಆಮೇಲೆ ಹೊರಡು ಎಂದು ಹೇಳಿದನು. ಮಹಾತ್ಮನು ಆ ಯುವಕನಿಗೆ ನೀರು ಕೊಟ್ಟ ನಂತರ ಆ ಇರುವೆಗಳ ಮನೆಯನ್ನು ಏಕೆ ನಾಶಮಾಡಲು ಸಾಧ್ಯವಿಲ್ಲ ಎಂದು ಮಹಾತ್ಮನು ಯುವಕನನ್ನು ಕೇಳುತ್ತಾನೆ. ಹೌದು, ಆ ಚಿಕ್ಕ ಇರುವೆಗಳ ಮನೆಯನ್ನು ಹಾಳುಮಾಡಲು ನಿಮಗೆ ಸಾಧ್ಯವಾಗಲಿಲ್ಲ. ನಿಮ್ಮ ಶಕ್ತಿ ಎಲ್ಲಿದೆ? ಗುರುವೇ, ನಾನು ಕೋಪದಿಂದ ಮತ್ತೆ ಆ ಇರುವೆಗಳ ಮನೆಯನ್ನು ನಾಶಪಡಿಸಿದೆ. ಆ ಇರುವೆಗಳಿಗೂ ಹಾನಿ ಮಾಡಿದೆ. ಆದರೆ ನಾನು ಅವುಗಳಿಗೆ ಹಾನಿ ಮಾಡಿದ ದಿನ ನಾನು ಅವರಿಗೆ ಏಕೆ ಹಾನಿ ಮಾಡುತ್ತಿದ್ದೇನೆ? ನಾನು ಅವರಿಗೆ ಏಕೆ ಇಷ್ಟೊಂದು ತೊಂದರೆ ನೀಡುತ್ತಿದ್ದೇನೆ? ಮತ್ತು ಆ ದಿನದಿಂದಲೇ ನಾನು ಅವರಿಗೆ ಕೇಡು ಮಾಡುವ ಬದಲು ಸಹಾಯ ಮಾಡಲು ಪ್ರಾರಂಭಿಸಿದೆ. ಇದು ಒಂದು ಸಣ್ಣ ಇರುವೆ ನಮಗೆ ಆ ಇರುವೆಗಳ ಮನೆಯನ್ನು ನಾಶಮಾಡಲು ಹೇಳಲಿಲ್ಲ. ಆ ಇರುವೆಗಳಿಂದ ನೀನು ಕಲಿತುಕೊಳ್ಳಬಹುದೆಂದು ನಾನು ನಿನ್ನನ್ನು ಕಳುಹಿಸಿದ್ದೆನು. ಇದನ್ನು ಕೇಳಿದ ಯುವಕನು ಇಡೀ ಕಥೆಯನ್ನು ಹೇಳಿದನು. ಕಥೆಯನ್ನು ಕೇಳಿದ ನಂತರ ಮಹಾತ್ಮರು ನಗುತ್ತಾ ಹೇಳಿದರು, ಮಗನೇ, ನಿನಗೆ ಏನು ಅನಿಸಿತು? ಅವನ ಮನೆಯನ್ನು ನೀವು ಎಷ್ಟು ಬಾರಿ ಹಾಳುಮಾಡಲು ಪ್ರಯತ್ನಿಸಿದರು? ನೀವು ಎಷ್ಟು ಬಾರಿ ಅವನ ಮನೆಯನ್ನು ನಾಶಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ತೋರಿಸಲು ನಾನು ಬಯಸುತ್ತೇನೆ. ಆದರೆ ಪ್ರತಿ ಬಾರಿ ಅವಳು ತನ್ನ ಹೊಸ ಮನೆಯನ್ನು ನಿರ್ಮಿಸಲು ಬಳಸುತ್ತಿದ್ದಳು. ಅವಳು ಬಿಟ್ಟುಕೊಟ್ಟಿದ್ದರೆ ಒಂದು ಸಣ್ಣ ಇರುವೆ ತನ್ನ ನಂಬಿಕೆ ಮತ್ತು ಪರಿಶ್ರಮದಿಂದ ಇಷ್ಟು ಸಾಧಿಸಿದೆ. ನೀವು ದೊಡ್ಡ ವ್ಯಕ್ತಿಯ ಹೃದಯವನ್ನು ಬದಲಾಯಿಸಬಹುದಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಹಣೆಬರಹವನ್ನು ಬದಲಾಯಿಸದಿರಲು ನಿಮಗೆ ಯಾವುದೇ ಕಾರಣವಿಲ್ಲ. ಅದರ ಹೆಸರು ಸಕ್ರಿಯವಾಗಿದೆ. ಆದರೆ ನಾವು ಮನುಷ್ಯರು ಒಮ್ಮೆ ಅಥವಾ 2 ಬಾರಿ ಅವರು ಭೇಟಿಯಾದ ತಕ್ಷಣ ಅವರು ಮುರಿದು ಹೋಗುತ್ತಾರೆ, ಖಿನ್ನತೆಗೆ ಒಳಗಾಗುತ್ತಾರೆ ಮತ್ತು ನಂತರ ಜೀವನದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡುವುದಿಲ್ಲ ಮತ್ತು ಕೆಲವರು ತಮ್ಮ ಜೀವನವನ್ನು ಕೊನೆಗೊಳಿಸಲು ಸಿದ್ಧರಾಗಿದ್ದಾರೆ. ಆದರೆ ನೀವು ಪ್ರಾಣಿಗಳಲ್ಲಿ ಒಂದು ವಿಷಯವನ್ನು ನೋಡಿದ್ದೀರಿ. ಪ್ರಾಣಿಯು ಎಷ್ಟೇ ಹಸಿವಿನಿಂದಾಗಲಿ ಅಥವಾ ದುಃಖಿತನಾಗಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೀವು ಎಂದಿಗೂ ಕೇಳಿರಲಿಕ್ಕಿಲ್ಲ. ಆದರೆ ಮತ್ತೊಂದೆಡೆ ನಾವು ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಹತಾಶೆಗೊಂಡ ನಂತರವೇ ನಮ್ಮ ಜೀವನವನ್ನು ಕೊನೆಗೊಳಿಸುತ್ತೇವೆ. ಕೆಲಸ ಮಾಡುವ ಹೆಸರು. ಅದಕ್ಕಾಗಿಯೇ ಸಾವಿನ ಮೊದಲು ಕೆಲಸವನ್ನು ಮಾಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ, ಏಕೆಂದರೆ ಸಾವಿನ ನಂತರ ನೀವು ಅಂತಿಮ ವಿಶ್ರಾಂತಿಗೆ ಹೋಗುತ್ತೀರಿ. ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಏಕೆ ಬಿಟ್ಟುಬಿಡುತ್ತೀರಿ? ಆ ಇರುವೆಗಳಿಂದ ನೀವು ಇದನ್ನು ನೋಡಿದ್ದೀರಿ. ಅವು ನಿಮಗೆ ಹೋಲಿಸಿದರೆ ತುಂಬಾ ಚಿಕ್ಕದಾಗಿ ಕಾಣುತ್ತವೆ ಮತ್ತು ನೀವು ತುಂಬಾ ದೊಡ್ಡವರು, ಆದರೆ ಅವರ ಮನಸ್ಸು ನಿಮಗಿಂತ ದೊಡ್ಡದು. ಅದು ತುಂಬಾ ದೊಡ್ಡದು. ಅದು ತುಂಬಾ ನಿರ್ಧರಿಸುತ್ತದೆ. ಎಷ್ಟೋ ಸಲ ತಮ್ಮ ಮನೆ ಒಡೆದರೂ ಆ ಇರುವೆಗಳು ಬಿಡಲೇ ಇಲ್ಲ. ಇಲ್ಲಿಂದ ಕಲಿಯಬೇಕಾದ ಪಾಠ ಏನೆಂದರೆ, ನಮ್ಮ ಮೇಲೆ ಕೆಟ್ಟ ಕಾಲ ಬಂದಾಗಲೆಲ್ಲ ಈ ಕಾಲ ನನ್ನ ಬದುಕನ್ನು ಹಾಳುಮಾಡುತ್ತದೆ ಎಂದು ಅನಿಸುತ್ತದೆ. ನಮ್ಮನ್ನು ಎಂದಿಗೂ ಬದುಕಲು ಬಿಡಬೇಡಿ ಮತ್ತು ವಾಸ್ತವದಲ್ಲಿ ಅಸ್ತಿತ್ವವಿಲ್ಲದ ನಮ್ಮ ಈ ಆಲೋಚನೆಗಳಿಂದಾಗಿ ಅವು ಕೇವಲ ಆಲೋಚನೆಗಳು ಮತ್ತು ಆ ಆಲೋಚನೆಗಳು ನಮ್ಮ ಮನಸ್ಸನ್ನು ದುಃಖಗೊಳಿಸುತ್ತದೆ ಮತ್ತು ಅದಕ್ಕಾಗಿಯೇ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೇವೆ. ಆದರೆ ಮತ್ತೆ ನಿಸರ್ಗ ನಮ್ಮನ್ನು ಕೆಣಕುತ್ತದೆ, ಕೆಡಿಸುತ್ತದೆ ಎಂದು ನೀವೇ ಯೋಚಿಸಿ. ಆದರೆ ಎಷ್ಟು ದಿನ ನಾವು ಮತ್ತೆ ಎದ್ದು ಹೊಸ ಪ್ರಯತ್ನಗಳನ್ನು ಮಾಡುತ್ತಾ ಹೋದರೆ ಪ್ರಕೃತಿಯು ನಮ್ಮ ಮುಂದೆ ಮಂಡಿಯೂರಿ ನಿಲ್ಲುತ್ತದೆ. ಅದು ಕೂಡ ನಮಗೆ ಕರುಣಾಮಯಿಯಾಗುತ್ತಾಳೆ ಮತ್ತು ನಾವು ಬಯಸಿದ ಎಲ್ಲವನ್ನೂ ಅವಳು ನಮಗೆ ನೀಡಲು ಪ್ರಾರಂಭಿಸುತ್ತಾಳೆ. ಅದಕ್ಕಾಗಿಯೇ ನೀವು ಆ ಇರುವೆಗಳನ್ನು ನಾಶಪಡಿಸಿದ್ದೀರಿ ಎಂದು ನೀವು ನೋಡುತ್ತೀರಿ. ಆದರೆ ಆ ಇರುವೆಗಳು ಸೋಲನ್ನು ಒಪ್ಪಿಕೊಳ್ಳದೇ ಇರುವುದನ್ನು ನೋಡಿಯೇ ನೀನು ಆ ಇರುವೆಗಳಿಗೆ ಹಿಟ್ಟು ಮತ್ತು ಕಾಳುಗಳನ್ನು ಕೊಡಲು ಆರಂಭಿಸಿದ್ದೀಯಾ. ನಿಮ್ಮ ಜೀವನದಲ್ಲಿ ನೀವು ಸಾಧಿಸಲು ಬಯಸಿದ್ದೆಲ್ಲವೂ ನೀವು ಅದಕ್ಕಾಗಿಯೇ ನಾವು ನಿಲ್ಲಿಸದೆ, ದಣಿವಾಗದೆ ಮತ್ತು ಫಲಿತಾಂಶದ ಬಗ್ಗೆ ಚಿಂತಿಸದೆ ಕೆಲಸ ಮಾಡುವುದನ್ನು ಯಾವಾಗಲೂ ನೆನಪಿನಲ್ಲಿಡಿ.
ಮತ್ತು ಎರಡನೆಯದು, ಒಂದು ದಿನ ನಿಸರ್ಗವು ನಿಮ್ಮ ಕಾರ್ಯಗಳ ಫಲಿತಾಂಶವನ್ನು ಖಂಡಿತವಾಗಿ ನೀಡುತ್ತದೆ. ಸ್ನೇಹಿತರೆ, ನೀವು ಇಂದಿನ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಲು ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಮಾಡಿ. ದಯವಿಟ್ಟು ಬಟನ್ ಅನ್ನು ಸಹ ಒತ್ತಿರಿ. ಮತ್ತೊಮ್ಮೆ ಅಂತಹ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡಿಕೊಳ್ಳಿ. ನಮೋ ಬುದ್ಧ. ಧನ್ಯವಾದಗಳು.